ಈಗ ದೂರುದಾರ ಚಂದ್ರಶೇಖರ್ ಅವರೇ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಚಂದ್ರಶೇಖರ್ ಅವರೇ. ಸರ್ ನಮಸ್ತೆ ಸರ್. ಈಗ ಲಂಚ ತಗೊಳ್ಳೋದು ಎಷ್ಟು ತಪ್ಪೋ ಕೊಡೋದು ಅಷ್ಟೇ ತಪ್ಪು ಅಂತ ಕಾನೂನು ಹೇಳುತ್ತೆ. ನೀವುಗಳೆಲ್ಲ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀರಾ, ಕೊಟ್ಟು 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 ಅದಕ್ಕೆ ಅವರು 20 ಲಕ್ಷ 30 ಲಕ್ಷ ಡಿಮಾಂಡ್ ಮಾಡ್ತಾರೆ. ನೀವು ಅದನ್ನು ಆ ಪದ್ಧತಿನೇ ನೀವು ಮುಂದುವರಿಸ್ಕೊಂಡು ಬರಬಾರ್ದಾಗಿತ್ತು ಅಂತ ನನ್ನ ವಾದ. ಸರ್ ಹೌದು ಹೌದು, ಈಗ ನಮ್ಮ ತಪ್ಪು ಇದೆ ಸರ್, ಇಲ್ಲ ಅಂತಿಲ್ಲ. ಅದು ಯಾವ ರೀತಿಯಿಂದ ಮಾಡ್ತಾರೆ ಅಂದ್ರೆ ಸರ್, ಈಗ ನಂದು 103 ಲಿಸ್ಟಲ್ಲಿ 16ನೇ ಪೊಸಿಷನ್ ಇದ್ದೀನಿ. ಈ ಲೀಸ್ಟ್ ಅನ್ನ ನಮ್ಗೆ ತೋರಿಸ್ತಾ ಇಲ್ಲ ಅವರು, ಹಿಂಗ್ ಬಂದಿದೆ ಹಿಂಗ್ ಬಿಟ್ಟಿದೆ ಅಂತ ಕರೆಸ್ಕೊಂಡು ನೀವು ಇದು ಕೆಳಗಡೆ ಇದ್ದೀರಾ, ನೀವು ಅಲ್ಲಿಗಿದ್ರೆ ನಿಮ್ಗೆ ಅಲ್ಲಿ ಅಂಗಡಿ ಸಿಗಲ್ಲ, ನಿಮ್ಗೆ ಇದ್ ಮಾಡಕ್ಕಾಗಲ್ಲ, ಜೀವನ ಮಾಡಕ್ಕಾಗಲ್ಲ, ನೀವು ₹1 ದುಡಿಯಕ್ಕಾಗಲ್ಲ, ಅಲ್ಲಿ ಹೋದ್ರೆ ಏನ್ ಮಾಡ್ತೀರಾ, ಏನಾದ್ರು ಕೊಟ್ಟೆ ಅಲ್ಲಿ ಮುಂದೆ ಹಾಕ್ಕೊಡ್ಬೋದು, ನಿಮ್ಗೆ ಏನೋ ಮಾಡಿ ಏನಾರು ತಂದ್ಕೊಟ್ರೆ ಇದ್ ಮಾಡ್ಕೊಡ್ತೀನಿ ಅಂತ. ನಾವು ಅದರಿಂದ ಆಸೆಗೋಸ್ಕರ ಏನೋ ನಮ್ಗೂ ಹೆಂಡತಿ ಮಕ್ಳಿದಾರೆ, ತಾಯಿ ಇದಾರೆ, ಏನೋ ಒಂದ್ ಜೀವನ ದುಡಿಯಕ್ ಆಯ್ತದೆ, ಒಂದ್ ದಾರಿ ಆಗ್ತದೆ ಅಂತ ಅಂದ್ಕೊಂಡು ನಾವು ನಮ್ದು ಒಡವೆಗಳು, ನಮ್ಮ ಹೆಂಡತಿ ತಾಳಿ, ನಮ್ಮ ಅಮ್ಮರದು ಒಡವೆ, ನಮ್ದು ಒಡವೆ ಎಲ್ಲ ತಗೊಂಡೋಗಿರ್ತೀವಿ ಸರ್. ಈಗ ನೋಡಿದ್ರೆ ಈಗ ನಿಮ್ಗೆ ಆ ದುಡ್ಡು ವಾಪಸ್ ಬರದೇ ಇರೋ ಪರಿಸ್ಥಿತಿಗೆ ಬಂದಿದೆಯಲ್ಲ. ಹೌದು ಸರ್, ನಾನೀಗ ಸಚಿವರ ಗಮನಕ್ಕೂ ಲೆಕ್ಕ ಕೊಟ್ಟಿದ್ದೀನಿ, ಡೈರೆಕ್ಟರ್ ಗಮನಕ್ಕೂ ಕೊಟ್ಟಿದ್ದೀನಿ, ಮತ್ತೆ ಪರ್ಸನಲ್ ಚೀಫ್ ಸೆಕ್ರೆಟರಿ ಅವ್ರಿಗೂ ಕೊಟ್ಟಿದ್ದೀನಿ ಸರ್. ಇಲ್ಲಿ ಯಾವುದಕ್ಕೂ ಸ್ಪಂದನೆ ಸಿಗ್ತಾ ಇಲ್ಲ. ಇದು ಗೊತ್ತಿಲ್ಲದೆ ಕೇಳ್ತೀನಿ, ಈ ಮಳಿಗೆನ ನಿಮ್ಗೆ ಅಲಾಟ್ ಆದ್ರೆ ಎಷ್ಟು ಅವಧಿಗೆ ಕೊಡ್ತಾರೆ, ಎಷ್ಟು ತಿಂಗಳ ವರ್ಷನ ಕೊಡ್ತಾರೆ ಅಂತ? ಇದು ಬಾಡಿಗೆ ಬಿಟ್ಟಿರೋದು ಸರ್. ಇದು ಬಾಡಿಗೆ ಕೊಡ್ತಾ ಇರೋದು. ನಾವು ಬರೇ 150 ಅಡಿ, 300 ಅಡಿ, 900 ಅಡಿ ಅಂತ ಈ ತರ 3 ಪಾರ್ಟ್ ಇದೆ. ಇದೆಲ್ಲ ಬಾಡಿಗೆಗೆ ಸರ್. 10,000 ಬಾಡಿಗೆ, 12,000 ಬಾಡಿಗೆ, 6,000 ಬಾಡಿಗೆ, ಈ ತರ ಸರ್. 20 ಲಕ್ಷ ಲಂಚ ಕೊಟ್ಟು ನೀವು ಅದ್ರ ಮೇಲೆ ಲಾಭ ತೆಗಿಬೇಕು ಅಂತಂದ್ರೆ ಹೆಂಗ್ರಿ ಅದು? ಆಗಲ್ಲ ಸರ್, ನಿಜವಾಗ್ಲೂ ಆಗಲ್ಲ ಸರ್. ಏನ್ ಗೊತ್ತಾ ಸರ್, ಇದು ನಮ್ ಜೀವನದ ಪ್ರಶ್ನೆ. ನಾವು ಅಂದ್ರೆ ನಾನು ಅದೇ ಜಾಗದಲ್ಲಿ ಅನ್ನ ತಿಂದು ಬೆಳೆದಿರೋದು, ಏನು ಮಾಡಕ್ಕಲ್ಲ. ಆ ತರ ಮೈಂಡ್ ಹಿಂಸೆ ಕೊಟ್ಬಿಡ್ತಾರೆ ಸರ್. ಕೊಟ್ಟಿಲ್ಲ ಅಂದ್ರೆ ನಮ್ ಜೀವನ ಹೆಂಗೆ? ಯಾಕೆಂದ್ರೆ ನಮ್ಗೆ ಅದು ಬಿಟ್ಟು ಬೇರೆ ದಾರಿಗಳು ಗೊತ್ತಿಲ್ಲ. ಈಗ ಈಗ ನೋಡಿ ಸರ್, ಈಗ ನಾವೇನಾದ್ರು ಮಾತಾಡೋದು ಏನಂತಾರೆ ಗೊತ್ತಾ, ನಿಮ್ ಮೇಲೆ ಮಾನಷ್ಟು ಮೊಕದ್ದಮೆ ಹಾಕ್ತೀನಿ, ನಿಮ್ನ ಸುಮ್ನೆ ಬಿಡಲ್ಲ, ಅಲ್ಲಿ ವ್ಯಾಪಾರ ಮಾಡಕ್ ಬಿಡಲ್ಲ, ನೀನ್ ಹೆಂಗ್ ವ್ಯಾಪಾರ ಮಾಡ್ತೀನಿ, ಈ ತರ ಹಿಂಸೆಗಳು ಕೊಡ್ತಾರೆ ಸರ್. ಈಗಾಗಲೇ ಅಧಿಕಾರಿಗಳನ್ನ ಎದುರಾಕೊಂಡ್ಬಿಟ್ಟಿದ್ದೀರಲ್ಲ ನೀವು ಸರ್. ಈಗ ನೋಡಿ ಸರ್, ಈಗ ನನ್ ಜೀವನ ಅಂತೂ ಹೋಯ್ತು. ಈಗ ನಾನ್ ದುಡ್ಡು ಹೊಂಟೋದ್ರೆ ನಮ್ ಸಂಸಾರ ಬರುತ್ತೆ ಸರ್. ಈಗ ನಾನು ಹೆಚ್ಚು ಕಮ್ಮಿ ಮಾಡ್ಕೋಬೇಕಷ್ಟೇ. ನಾನು ಈಗ ನನ್ನಿಂದ ನನ್ನ ಹೆಂಡತಿ, ನನ್ನ ತಾಯಿ ಇಬ್ಬರೇ ಇರೋದು ಮನೇಲಿ, ನನ್ಗೆ ಅಪ್ಪ ಇಲ್ಲ. ಈಗ ನನ್ಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಹೆಂಗೆ ಸರ್ ಇದು? ಈಗ ಅವ್ರು ಆಲ್ರೆಡಿ ಹಿಂದೆ ಮುಂದೆ ಬಿಡ್ತಾ ಇದಾರೆ. ನಾವ್ ಅದನ್ನೆಲ್ಲ ತಪ್ಪಿಸ್ಕೊಂಡು ಏನೋ ಮಾಡ್ಕೊಂಡು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಈಗ ಆಲ್ರೆಡಿ ನಿಮ್ಮ ಹತ್ರ ಬಂದು ಮಾತಾಡಿರೋದು ಈಗ ಹೊರಗಡೆ ಹೋಗಿ ತೋರಿಸ್ತಾರೆ. ಈಗ ಆಮೇಲೆ ಬಿಡ್ತಾರೆ ಸರ್ ನನ್ನ. ನಿಜ. ಯಾಕೆಂದ್ರೆ ನಾವ್ ಹೇಳ್ತಾರೆ ಸರ್, ಅವರು ನಮ್ಗಿಂತ ಕಾನೂನು ಚೆನ್ನಾಗಿ ತಿಳಿದಿದ್ದಾರೆ, ಚೆನ್ನಾಗ್ ಗೊತ್ತು. ಈಗ ನಾನು ಲಂಚ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ನಂಬ್ತಾರೆ. ಯಾರು ನಂಬ್ತಾರೆ ಸರ್? ಏನ್ ಸಾಕ್ಷಿ ಇದೆ ಅಂತ ಕೇಳ್ತಾರೆ. ಈಗಿನ ಪ್ರಪಂಚ ನಮ್ಮ ಹತ್ರ ಸಾಕ್ಷಿ ಇದ್ದು ಎಲ್ಲ ಮಾಡಿದ್ರು ನಾವ್ ಕೇಳೋದ್ರೆ ನೀನ್ ನನ್ನೇ ಬ್ಲಾಕ್ ಮೇಲ್ ಮಾಡಕ್ ಬರ್ತೀಯ, ಮನೋನಷ್ಟ ಹಾಕ್ತೀನಿ ಅಂತ ನನ್ಗೆ ಎದುರಿಸ್ತಾರೆ ಸರ್. ಮತ್ತೆ ನಾವ್ ಎಲ್ಲಿ ಹೋಗೋಣ, ಏನ್ ಮಾಡೋಣ ಹೇಳಿ? ನೀವು ಯಾಕೆ ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡ್ಲಿಲ್ಲ ಸರ್? ಪೊಲೀಸ್ದು ಅಂದ್ರೆ ಅವರು ಆಲ್ರೆಡಿ ನನ್ಗೆ ಸಚಿವರಿಗೆ ಪ್ಲಸ್ ಇವ್ರಿಗೆಲ್ಲ ಕೊಟ್ಟಿದ್ನಲ್ಲ, ಒಂದ್ ನಂಬಿಕೆ ಸರ್, ಏನೋ ಆಗ್ಬೋದೇನೋ. ಇಲ್ಲೇ ದೊಡ್ಡವ್ರ ಹತ್ರನೇ ಹೋಗಿದೀವಲ್ಲ, ಇನ್ನೇನು ಅಂತ ಅಂದ್ಬಿಟ್ಟು ನಾವು ಸುಮ್ಮನಾದ ಸರ್. ರೈಟ್, ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ, ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಅವ್ರಿಗೆ ಗೊತ್ತಾಗಿದೆ ಈ ಥರ ಮಾಧ್ಯಮಕ್ಕೆ ಬಂದು ಮಾತನಾಡೋದ್ರ ಮುಖಾಂತರ ತಾವು ಎಲ್ಲವನ್ನ ಕಳ್ಕೊತೀವಿ ಅಂತ. ಬಟ್ ಅವರು ಚಿನ್ನಾಗಿನ್ನ ಎಲ್ಲ ಅಡ ಇಟ್ಟಿರ್ತಕ್ಕಂಥದ್ದು, ಅದನ್ನು ಅವರು ಹೆಂಗಾದರೂ ಮಾಡಿ ಆ ದುಡ್ಡಾದರೂ ವಾಪಸ್ ಸಿಗಬೇಕಲ್ಲ, ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಬಂದಿದ್ದಾರೆ. ನೋಡೋಣ ಶಿವಾನಂದ ಪಾಟೀಲ್ ಅವರು ಏನು ಕ್ರಮ ತಗೋತಾರಾ ಇಲ್ವಾ. ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ. 20 ಲಕ್ಷ ಒಬ್ಬರಿಗೆ ಹೋಗಲ್ಲ ನನ್ನ ಪ್ರಕಾರ, ಅದು ಎಲ್ರಿಗೂ ಹಂಚಿಕೆ ಆಗುತ್ತೆ. ಹಾಗಾಗಿ ಮುಂದೆ ಏನಾಗುತ್ತೆ ಚಂದ್ರಶೇಖರ್ಗೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು.